ಬದುಕು ಜಟಕ ಬಂಡಿ. ಜಿ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರು, ಸ್ತ್ರೀ ಪುರುಷರ ಸಂಬಂಧ ಬಹಳ ಸೂಕ್ಷ್ಮವಾದದ್ದು. ಅದನ್ನು ಅಷ್ಟೇ ಸೂಕ್ಷ್ಮವಾಗಿ ಇಬ್ಬರು ನೋಡ್ಕೋಬೇಕು. ಆ ಸಂಬಂಧವನ್ನ ಪ್ರೀತಿಯಿಂದ ಬೆಳೆಸ್ಕೋಬೇಕು. ಯಾರೊಬ್ಬರು ಎಡುವುದ್ರು ಇನ್ನೊಬ್ಬರಿಗೆ ಬೇಜಾರು ಮಾತ್ರ ಆಗೋದಿಲ್ಲ, ದ್ವೇಷನೇ ಬರುತ್ತೆ, ಅಸಹ್ಯ ಮೂಡುತ್ತೆ. ಸಾಮಾನ್ಯವಾಗಿ ನಮಗೆ ಸಮಸ್ಯೆಗಳು ಹೊರಗಿಂದ ಯಾವಾಗ ಬರುತ್ತೆ ಅಂದರೆ ಸಾಲ ಮಾಡಿದಾಗ. ಸಾಲ ಮಾಡೋದೇನೋ ಗಂಡ, ಆದರೆ ಸಾಲಗಾರನ ಎದುರಿಸೋದು ಯಾರು ಅಂದರೆ ಹೆಂಡತಿ. ಯಾಕೆಂದ್ರೆ ಸಾಲ ಮಾಡಿದ ಗಂಡ ಮನೆ ಬಿಟ್ಟು ಓಡ್ ಹೋಗ್ಬಿಟ್ಟಿರ್ತಾನಲ್ಲ, ಅಥವಾ ಎಲ್ಲೋ ಬಚ್ಚಿಟ್ಕೊಂಡಿರ್ತಾನಲ್ಲ, ಅವರೆಲ್ಲ ಬಂದು ಕೇಳ್ತಾರೆ ನಾನು ಇಲ್ಲ ಅಂತ ಹೇಳು ಅಂತ. ಅನೇಕ ಮನೆಗಳಲ್ಲಿ ಈ ಸಮಸ್ಯೆಯನ್ನು ನಾವು ನೋಡ್ತೀವಿ. ಅಂತಹ ಒಂದು ಸಮಸ್ಯೆ ಇವತ್ತು ನಮ್ಮ ಮುಂದೆ ಬಂದು ನಿಂತಿದೆ. ಬಹಳ ಕಷ್ಟವಾಗಿದೆ, ನನಗೆ ಬಹಳ ಗೊಂದಲವಾಗಿದೆ. ಇದ್ರಲ್ಲಿ ಕಾನೂನು ಪ್ರಕಾರ ಸರಿ ಯಾವುದು, ಸಮಾಜದ ಪ್ರಕಾರ ಸರಿ ಯಾವುದು, ನಮ್ಮ ಮನಸ್ಸಿನ ಪ್ರಕಾರ ಸರಿ ಯಾವುದು, ಈ ಎಲ್ಲ ಪ್ರಶ್ನೆಗಳು ನೀಲಾ ಮನಸ್ಸಿನಲ್ಲಿ ಉದ್ಭವ ಆಗಿದೆ. ನನ್ನ ಮನಸ್ಸಿನಲ್ಲೂ ಅದೇ ಪ್ರಶ್ನೆಗಳು ಉದ್ಭವ ಆಗ್ತಾ ಇವೆ. ಇದು ಬಹಳ ಗೊಂದಲಮಯವಾದ ಒಂದು ಸಂಚಿಕೆ ಆಗಿರುತ್ತೆ ಅಂತ ನನಗನ್ಸುತ್ತೆ. ಬನ್ನಿ ನೋಡೋಣ ನೀಲಾಳ ಸಮಸ್ಯೆ ಹೇಗೆ ಬಗೆಹರಿಯುತ್ತೆ. ತಾಮ್ರದ ಕಾಸು ತಾಯಿ ಮಕ್ಕಳನ್ನೇ ಅಗಲಿಸುತ್ತಂತೆ. ನಮ್ಮ ಸಮಾಜದಲ್ಲಿ ದುಡ್ಡಿಗಿರೋ ಬೆಲೆ, ಮನುಷ್ಯತ್ವ, ಮಾನವೀಯತೆಗೆ ಇಲ್ಲವೇ ಇಲ್ಲ ಬಿಡ್ರಿ. ಹಣ ಕಂಡ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಇವತ್ತಿನ ಕಾಲದಲ್ಲಿ. ದುಡ್ಡು ಒಂದಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋ ಹಾಗಾಗಿದೆ. ಅಲ್ಲ, ಸಾಲ ತಗೊಂಡಿದ್ದಕ್ಕೆ ಯಾರಾದರೂ ಹೊನ್ನ ಶೂಲದಲ್ಲಿ ಚುಚ್ಚಿಸ್ಕೊಳಕ್ಕಾಗತ್ತೇನ್ರಿ? ಸಾಲ ಯಾರು ಮಾಡಲ್ಲ ಹೇಳಿ? ಅಂತ ವೈಕುಂಠವಾಸಿ ಶ್ರೀನಿವಾಸನೇ ಕುಬೇರನ ಹತ್ರ ಸಾಲ ಮಾಡಿ ತೀರ್ಸೋಕಾಗಿಲ್ಲ. ಇನ್ನು ನಮ್ಮಂಥ ನಿಮ್ಮಂಥ ನರಮಾನವರ ಪಾಡೇನು ಹೇಳಿ? ಸ್ನೇಹಿತ ಅಂತ ಸಾಲ ಮಾಡಿದ್ರೆ ಸ್ವಂತ ಹೆಂಡತಿನೇ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು ನಮ್ಮ ಇಂದಿನ ಕಥಾನಾಯಕನಿಗೆ. ಈ ಟ್ರಯಾಂಗಲ್ ಲವ್ ಸ್ಟೋರಿಯ ಕ್ಲೈಮ್ಯಾಕ್ಸ್ ಏನಾಗುತ್ತೆ ನೋಡೋಣವಾ? ಸ್ನೇಹಿತನ ಹತ್ರ ಸಾಲ ಮಾಡಿದ್ರೆ ಹೆಂಡತಿನ ಕಳ್ಕೋಬೇಕಾಗತ್ತಾ? ಕೃಷ್ಣಮೂರ್ತಿ ಅವರು ನಿಮ್ ಹೆಂಡತಿನ ಮದುವೆ ಆಗ್ತಾರಂತೆ. ನೀಲಾ ನಮಸ್ಕಾರ. ಎಲ್ಲಿಂದ ಬರ್ತಾ ಇದ್ದೀರಮ್ಮ? ನಮಗ್ ಕೊಟ್ಟಿದ್ದು ತುಮಕೂರ್ಗೆ, ಅಲ್ಲಿಂದ ಖಾಲಿ ಕೊಟ್ಟಿರೋದು ತುಮಕೂರ್ಗೆ. ಯಾವ ಊರ್ನವ್ರು ನೀವು ಮೂಲತಃ? ನಾವು ಬನ್ನಿಕುಪ್ಪೆ ಬರುತ್ತಲ್ಲ, ಬಿಡದಿ ಬನ್ನಿಕುಪ್ಪೆ ಅಂತ. ಸರಿ, ಯಾರು ಇರ್ತಾರಲ್ಲಿ? ಅಪ್ಪ ಅಮ್ಮನ? ಅಮ್ಮ ಇಲ್ಲ, ತೀರೋಗಿದ್ದಾರೆ. ಯಾವಾಗ? ನನ್ ಮದ್ವೆಗೆ 2 ತಿಂಗಳಿಗೆ. ಇತ್ತೀಚೆಗೆ ಅಮ್ಮ ತೀರ್ಕೊಂಡು? 8 ವರ್ಷ ಆಯ್ತು. 8 ವರ್ಷ ಆಯ್ತು. ಅಷ್ಟು ವರ್ಷ ಆಯ್ತಾ ನಿಮ್ಗೆ ಮದುವೆ ಆಗಿ? ನೋಡಿದ್ರ ಅನ್ಸಲ್ಲ. ಓಕೆ, ಬೇರೆ ಯಾರಿದ್ರಮ್ಮ ಮನೆಯಲ್ಲಿ? ಮನೆಯಲ್ಲಿ ತಮ್ಮ, ತಂಗಿ, ಅಪ್ಪ ಇನ್ನೊಂದು ಮದ್ವೆ ಆಗಿದ್ದಾರೆ. ಓಕೆ, ಎಷ್ಟು ಜನ ಮಕ್ಕಳು ತಾಯಿ ನಿಮ್ಗೆ? ನನ್ಗಿಬ್ರು ಇದಾರೆ ಮೇಡಮ್. ಇಬ್ರು. ಎಷ್ಟು ವರ್ಷಮ್ಮ? ಮಗಳಿಗೆ 6 ವರ್ಷ, ಮಗನ್ಗೆ 5 ವರ್ಷ. ಏನಮ್ಮ ಗಂಡಂದೇನಮ್ಮ ಸಮಸ್ಯೆ? ಅದೇ ಮೇಡಮ್, ಹಿಂಗೆ ಅನುಮಾನ ಬೀಳೋದು. ಯಾಕೆ ನಿಮ್ಗೆ ಅನುಮಾನ ಅವ್ರಿಗೆ? ನನಗ್ ಗೊತ್ತಿಲ್ಲ ಮೇಡಮ್, ಏನಂತ ಗೊತ್ತಿಲ್ಲ. ಅವರು ಊರಲ್ಲಿದ್ದಾಗ ತುಂಬಾನೇ ಸಾಲ ಮಾಡ್ಕೊಂಡ್ರು. ಸಾಲ ಮಾಡ್ಕೊಂಡಿದ್ದ? ಯಾವ ಕಾರಣಕ್ಕಮ್ಮ? ಕಾರಣ ಅನ್ನೋದು ಏನಂತ ಗೊತ್ತಿಲ್ಲ ಮೇಡಮ್ ನನಗೆ. ಇದುವರೆಗೂ ಆ ಮನುಷ್ಯ ಹೇಳಿದ್ದೇ ಇಲ್ಲ. ಮನೆ ತಗೋತೀನಿ, ಸೈಟ್ ತಗೋತೀನಿ, ಏನೇನಿಲ್ಲ. ಮತ್ತೆ ಬೇರೆ ಏನಾದ್ರು ಅವ್ರಿಗೆ ಅಭ್ಯಾಸಗಳಿದ್ವಾ? ದುರಭ್ಯಾಸಗಳು ಏನಿಲ್ಲ ಮೇಡಮ್. ಸರಿ, ತುಂಬಾ ಸಾಲಗಳಾಗಿದೆ ಅಂತ ನಿಮಗ್ ಗೊತ್ತಾಗಿದ್ ಯಾವಾಗಮ್ಮ? ಅವ್ರು ಊರ್ ಬಿಡಿಸಿ ಕರ್ಕೊಂಡ್ ಬಂದ್ಮೇಲೆ. ಊರು ಬಿಡಿಸ್ಬಿಟ್ರ ನೀವು? ತುಮಕೂರು? ಹಾ, ಬಿಡಿಸ್ಬಿಟ್ಟು ಎಲ್ಲಿಗೆ? ತುಮಕೂರಲ್ಲ ಮೇಡಮ್, ತುಮಕೂರ್ ಹತ್ರ ಡಾಬಸ್ಪೇಟೆ ಅಂತ. ಡಾಬಸ್ಪೇಟೆಯಲ್ಲಿ ಹಳ್ಳಿ ನರಸೀಪುರ ಅಂತ. ಆಮೇಲೆ ಇವ್ರು ಯಾವಾಗ ಊರು ಬಿಟ್ಮೇಲೆ ಯಾವ್ದಕ್ಕೂ ಫೋನ್ಗಳು ಸಿಮ್ ಎಲ್ಲ ಚೇಂಜ್ ಮಾಡಿ, ಫೋನ್ಗಳಿಗೆ ಯಾರಿಗೂ ಸಿಗ್ಲಿಲ್ಲ. ನನ್ನ ಹತ್ರ ಇದೇ ಸಿಮ್ಗೆ ಎಲ್ಲರಿಗೂ ನಂಬರ್ ಕೊಟ್ಟಿದ್ರು. ನನಗೆ ಎಲ್ಲರೂ ಫೋನ್ ಮಾಡಿ ಯಾವಾಗ ಹೇಳಿ, ನನಗೆ ಅವಾಗ ಗೊತ್ತಾಯ್ತು ಈ ಮನುಷ್ಯ ಹಿಂಗ್ ಮಾಡ್ಕೊಂಡು ನಾನು ಊರು ಬಿಡಿಸಿದ್ದು ಅಂತ. ಓಹೋ, ಸಾಲಗಳು ಮಾಡ್ಕೊಂಡು ನಿಮ್ ನಂಬರ್ ಕೊಟ್ಬಿಟ್ಟು ಬಂದು ಬಿಡಿದಾರೆ ಅಲ್ಲಿಂದ. ಸೊ ಸಾಲಗಾರರೆಲ್ಲ ನಿಮಗ್ ಫೋನ್ ಮಾಡ್ತಾ ಇದ್ರು? ಮಾಡೋದ್ರೆ ಮೇಡಮ್, ಒಂದಿಬ್ರು ಮನೆ ಹತ್ರನೇ ಬಂದಿದ್ರು. ಒಬ್ರಿಗೆ ದುಡ್ಡು ಕೊಟ್ಟಿದ್ರು. ಒಬ್ರಿಗೆ ದುಡ್ಡು ಕೊಟ್ಮೇಲೆ ಈ ಮನುಷ್ಯ ಏನ್ ಮಾಡಿದ್ರು, ಅವರಿಂದ ವಸೂಲಿ ಮಾಡಕ್ ಆಗಿದ್ದೀರಾ, ಇನ್ನೊಬ್ರಿಗೆ ಬೇರೆಯವ್ರು ಒಪ್ಸಿದ್ರು. ನೀನ್ ಇಷ್ಟು ದುಡ್ಡು ಇವನ ಹತ್ರ ಇಸ್ಕೊಟ್ರೆ ನಾನು ನಿನ್ಗೆ ಇಷ್ಟು ಕೊಡ್ತೀನಿ ಅಂತ. ಸರಿ, ಅವ್ರೇನ್ ಮಾಡಿದ್ರು, ಕರ್ಕೊಬೋದು ಎಲ್ಲ ಮನೇಲಿ ಡಿಸ್ಕಷನ್ ಮಾಡಿ ಗೀತಿರಿ ದುಡ್ಡು ಕೊಟ್ಬಿಡಪ್ಪ ಅಂತ ಹೇಳಿದ್ರು. ಆ ಮನುಷ್ಯ ಅಲ್ಲಿಂದ ನನಗೆ ಪರಿಚಯ ಆದ್ರು. ನಾನೇನ್ ಮಾಡಿದೆ, ಅಣ್ಣ ಅಂತಾನೆ ನಾನು ಸ್ವೀಕರಿಸಿದೆ. ಎಲ್ಲ ಯಾರವರು? ಫ್ರೆಂಡು. ಸರಿ, ಅದೇ ಊರಿನ ಫ್ರೆಂಡು. ನನಗೆ ಸಾಲಗಾರ ಕಾರಣದಿಂದ ಟಾರ್ಚರ್ ತಪ್ಪಿಸ್ಕೋಬೇಕಾಯ್ತು. ಈಗ ನನ್ನ ಮಗನ ಏನ್ ಮಾಡಿ ಇಟ್ಕೊಡ್ಬೇಕು, ನನಗೆ ತಪ್ಪಿಸ್ಬಿಟ್ರೆ ಸಾಕಲ್ವಾ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಸರಿ ಬಾ ಅನ್ನೋದು ಎಲ್ಲ ಮಾಡ್ತಾ ಇದ್ದೆ. ಇಲ್ಲ ಅಲ್ಲಿ ಬಂದ್ಬಿಡು, ಇಲ್ಲಿ ನೋಡ್ಕೊಂಡು ಹೋಗೋಣ, ಅಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಎಲ್ಲ ಇದು ಮಾಡಿ, ಎಲ್ಲ ಕರೆಸಿ ಎಲ್ಲ ಮಾಡಿ ಎಲ್ಲ ಮಾತಾಡಿ ಅಲ್ಲಿ ಇಲ್ಲಿ ಏನೋ ಅವ್ನ ಕೈಲಾಗಿದ್ದು ಅವ್ನು ಹಾಕೊಂಡು ಬಡವನ್ ತಕ್ಕನಾಗ ಜೀವನ ಮಾಡ್ತಾ ಇದ್ವಿ. ಇತ್ತೀಚೆಗೆ ಸುಮಾರು 1 ವಾರದಿಂದ ತುಂಬಾ ಟಾರ್ಚರ್. ಯಾತಕ್ಕೆ ಅಂದ್ರೆ ಅದೇ ನಾನು ಹೇಳಿದ್ನಲ್ಲ, ಈ ರೀತಿ ಕರ್ಕೊಂಬಂದಿರ್ತಾರ. ಅವ್ರ ಬೇರೆ ಒಬ್ಬ ವ್ಯಕ್ತಿ ಹೆಸರು ಹೇಳ್ತಾ ಇದ್ರಿ, ಯಾರಮ್ಮ ಅವರು? ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ ಏನ್ ಮಾಡ್ತಾರಮ್ಮ ಕೃಷ್ಣಮೂರ್ತಿ? ಅವರು ವೆಹಿಕಲ್ಸ್ ಇದೆ, ಅವ್ರದ್ದು ಓನ್ ವೆಹಿಕಲ್ಸ್ ಇದೆ, ಡ್ರೈವರು. ಮತ್ತೆ ಟೂರಿಸ್ಟ್ ಸರ್ವಿಸ್ ತರನಾ? ಮತ್ತೆ ಎಲ್ಲಿ ಅವರಮ್ಮ ಅವರು? ಅವ್ರು ಅದೇ ಊರವ್ರೆ ಮೇಡಮ್. ಬಿಡದಿಯವರೇ ಅಲ್ಲ,
ನಿಮ್ಮೂರ್ನವ್ರಾ? ಕೃಷ್ಣಮೂರ್ತಿ ಅವರು ಮಧ್ಯಸ್ಥಿಕೆ ವಯಸ್ಸಕ್ಕೆ ಬಂದ್ರಲ್ವಾ? ಹೌದು, ಏನೋ ಊರ್ ಮನುಷ್ಯ ಕೆಟ್ಟಿದ್ದಾನೆ, ನಾನು ಅವ್ನಿಗೊಂದು ಹೆಲ್ಪ್ ಮಾಡಿ ನಾನು ಅವ್ನಿಗೆ ಇದಕ್ಕೆ ಮಾಡ್ಬೇಕು ಅಂದ್ಬಿಟ್ಟು ಅವ್ರು ಇದ್ ಮಾಡಿ ಬಂದು ಎಲ್ಲ ಹೆಲ್ಪ್ ಮಾಡಿ ಎಲ್ಲ ಮಾಡಿ. ಯಾವಾಗಾಯ್ತಮ್ಮ ಇವ್ರ ಪರಿಚಯ? ಒಂದು 6 ತಿಂಗಳು 6 ತಿಂಗಳಿಂದ. 6 ತಿಂಗಳು. ಮದುವೆ ಆಗಿದೆಯೇನಮ್ಮ ಅವ್ರಿಗೆ? ಮದುವೆ ಆಗಿ. ಹೆಂಡತಿ ಜೊತೆ ಇಲ್ವೇನಮ್ಮ ಅವರು? ಹೆಂಡತಿ ಎಲ್ಲ ಜೊತೆಲೇ ಇರೋದು. ಹಳ್ಳಿ ಅಲ್ವಾ ಮೇಡಮ್ ಅದು, ಅದೇ ನಂಗೇನಿದಿಲ್ಲ. ಈಗ ಎಲ್ಲಿಗೆ ಬಂದಿದ್ಯಮ್ಮ ಪರಿಸ್ಥಿತಿ? ನನಗೆ ನಿಮ್ಗೆ ಹೇಳ್ಕೊಳಕ್ ಸಂಕೋಚ ಆಗ್ತಾ ಇದೆ ಗೊತ್ತು. ಎಷ್ಟಾಗುತ್ತೋ ಅಷ್ಟು ಹೇಳಿ ಮೇಡಮ್. ಎಲ್ಲಿಗೆ ಬಂದಿದೆ ಅಂದ್ರೆ ಇವನು ಈಗ ಫುಲ್ಲು ನನ್ನ ಮೈಯೆಲ್ಲ ಮೆಡಿಕಲ್ ಚೆಕಪ್ ಮಾಡಿಸ್ಬೇಕಂತೆ. ಮೆಡಿಕಲ್ ಚೆಕಪ್ ಯಾತಕ್ಕೆ? ನೀವು ಬೇರೆಯವ್ರ ಜೊತೆ ಬಂದಿಲ್ಲ ಅನ್ನೋದಕ್ಕಾಗಿ? ಅಲ್ಲ, ಬೇರೆಯವ್ರ ಜೊತೆ ಸಂಬಂಧ ನಿನ್ಗಿಲ್ಲ ಅಂತ ಪ್ರೂವ್ ಮಾಡ್ಬೇಕಂತ. ಹಾಗೆ ಮಾಡ್ಕೊಂಡು ನೀವು ಅವ್ರ ಜೊತೆ ಇರ್ಬೇಕಂತ ನಿಮ್ಗೇನ್ ಅನ್ಸುತ್ತೆ? ನನಗೆ ಬೇಡ ಮೇಡಮ್. ಇಷ್ಟೆಲ್ಲ ನಾನು ಪ್ರೂಫ್ ಮಾಡಿಸಿ ಇಷ್ಟೆಲ್ಲ ಮಾಡಿದ್ಮೇಲೆ ನಾಳೆ ದಿವಸ ಇನ್ನೂ ಒಬ್ಬನ ಮನೆಗೆ ಕರ್ಕೊಂಬಂದು ನನ್ನ ಇವಾಗ ಫ್ರೆಂಡ್ ಅಂತ ಮನೆಗೆ ಬರ್ತಾರೆ, ಟ್ರೀಟ್ ಮಾಡೋದು ನನ್ನ ಜವಾಬ್ದಾರಿ. ಆ ರೀತಿ ನಾನು ಮಾಡಿದಾಗ ಬೇರೆ ಕತೆ ಕಟ್ಟಲ್ಲ ಅನ್ನೋದೇನು ಗ್ಯಾರಂಟಿ? ಇವ್ರ ಜೊತೆ ನಿಮ್ಗೆ ಇದ್ ಮಾಡಿದ್ದಾರೆ, ನಮ್ಮ ಸಂಬಂಧ ಕಟ್ಟಿದ್ದಾರೆ ನಮ್ಮ. ಹೌದು ಮೇಡಮ್, ಕೃಷ್ಣಮೂರ್ತಿ ಸಂಬಂಧ ಕಟ್ಟಿದ್ದಾರೆ. ಸೊ ನಿಮ್ಗೆ ಗಂಡ ಬೇಡ? ಬೇಡ ಮೇಡಮ್. ನನಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಇವ್ ನನ್ನ ಮನ್ಸು ಒಡಾಕ್ಬೇಕು ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ಊರಲ್ಲಿ ಹೋಗಿ ನ್ಯಾಯ ಮಾಡ್ತಷ್ಟಿರ್ಲಿಲ್ಲ ಮೇಡಮ್. ಫುಲ್ಲೆಲ್ಲ ಕುಂಡಿಸಿ ಎಲ್ಲಾನು ನೋಡಿ ಬೀದಿ ಮಾಡೋ ರಂಪ ಮಾಡ್ದ. ಇವತ್ತು ನಾನು ಇಷ್ಟೆಲ್ಲ ಇದ್ರೂ ಇವ್ ನನ್ನ ಬೀದಿಗೆ ಎಳೆಷ್ಟೇನಿಲ್ಲ. ಅವ್ನು ತಂದಾಗ್ಲಿ ಬಿಡ್ಲಿ ನನ್ನ ಪಾಡಿ ನನ್ನ ಜೀವನ ನಾನು ಮಾಡ್ತಾ ಇದ್ದೆ. ನನ್ನ ಮಕ್ಳಿಗೋಸ್ಕರ ನಾನು ಬದುಕಿದೆ. ಇವತ್ತು ಅಗತ್ಯವಾಗಿ ಎಲ್ರ ಮುಂದೆ ನಿಲ್ಲಿಸ್ಬಿಟ್ರು. ಹೌದು ಮೇಡಮ್, ನನ್ಗೆ ಎಷ್ಟು ನೋವಾಗಿರ್ಬೇಕು. ನಾನು ತಪ್ಪು ಮಾಡಿದ್ರೆ ನಾನು ತಲೆ ಬಗ್ಗಿಸ್ತೆ, ನಾನು ತಪ್ಪು ಮಾಡಿಲ್ವಲ್ಲ, ನಾನೇ ತಲೆ ಬಗ್ಗಿಸ್ಲಿ? ಇಷ್ಟೆಲ್ಲ ಮಾಡಕ್ ಕಾರಣ ಇವನೇ ತಾನೆ. ನೀನ್ ದುಡ್ಡು ಕೊಟ್ಟಿದ್ರೆ ನೀನ್ ಇಸ್ಕೋಬೇಕಾಗಿತ್ತು. ಬೇರೆಯವ್ರ ತಂದು ಅವ್ನು ನನ್ನಲ್ಲಿ ಯಾವ ತಪ್ಪು ಅವ್ನು ಕಂಡು ಹಿಡಿಯೋಕ್ಕಾಗಲ್ಲ ಮೇಡಮ್. ಬೇಕಾದ್ರೆ ಕೇಳಿ ನೋಡಿ, ನಂದು ಇನ್ಯಾವ ತಪ್ಪು ಇಲ್ಲ. ಕೇಳಿ ನೋಡಿ ಮೇಡಮ್, ಎದುರುಗಡೆ ಬರ್ಲಿ ಕೇಳಿ, ನಾನು ವಾದ ಮಾಡ್ತೀನಿ. ಇಲ್ಲ ಅಂತ ನಾನು ಹೇಳಲ್ಲ. ನಾನು ಏನು ತಪ್ಪು ಮಾಡಿದ್ದೀನಿ, ಇಲ್ಲ ನನ್ನ ಮಕ್ಳಿಗೆ ಆಯ್ತು ನನಗೆ ಆಯ್ತು, ಏನು ಮಾಡಿಲ್ಲ ಮೇಡಮ್. ಅವನೇನು ಮಾಡೋದು ಬೇಡ ನನಗೆ. ನನ್ನ ಜೀವನ ನಾನು ಮಾಡ್ತಾ ಇದ್ದೀನಿ. 3 ಟೈಮ್ ತಿನ್ನೋ ಬದಲು 2 ಟೈಮ್ ತಿಂದು ನನ್ನ ಜೀವನ ಮಾಡ್ತಾ ಇದ್ದೀನಿ. ಆದ್ರೆ ಇವ್ನಿಗೇನು ನಾನು ತೊಂದರೆ ಕೊಡ್ಲಿಲ್ಲ. ಇಷ್ಟು ನನ್ನ ಜೀವನದಲ್ಲಿ ಇವ್ನು ಯಾಕೆ ಆಟ ಆಡ್ದ? ಆಯ್ತು, ನಾನು ನಿಮ್ಮ ಯಜಮಾನ್ರಲ್ಲಿ ಮಾತಾಡಿಸ್ತೀನಿ. ಮಂಜುನಾಥ್ ಅವರೇ, ಸಾಲಗಳು ಮಾಡ್ಬಿಟ್ಟಿದ್ದೀರೇನೋ ಅಲ್ವಾ? ಯಾತಕ್ಕಾಗಿ ಮಾಡಿದ್ರಪ್ಪ? ಮೇಡಮ್, ಫ್ರೆಂಡ್ಸ್ಗಳು ನಂಬ್ಕೊಂಡು ನಾನು ಸಾಲಗಳು ಮಾಡಿದೆ. ಫ್ರೆಂಡ್ಸ್ ನಂಬ್ಕೊಂಡು ಅಂದ್ರೆ ಫ್ರೆಂಡ್ಸ್ ಕಷ್ಟ ಇದೆ ಅಂತ ನೀವು ಅವ್ರ ಪರವಾಗಿ ಸಾಲ ಮಾಡಿದ್ರ? ಅಂಗಡಿಗೆ ಇದಕ್ಕೆ ಅಂಗಡಿಗೆ ಹಾಕಿದ್ದೀವಿ ಮೇಡಮ್. ಅಂಗಡಿಗೆ ಹಾಕೊಂಡಿದ್ದೀನಿ. ಅಂಗಡಿಗೆ ದುಡ್ಡು ಬೇಕಿತ್ತು, ಅದಕ್ಕೆ ಸಾಲ ಮಾಡಿದ್ರ? ಆಮೇಲೆ ಮತ್ತೆ ನಾನು ಅಂಗಡಿ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ. ಇವ್ರ ಕಡೆ ಇತ್ತಲ್ಲ, ಈ ಅಮೌಂಟ್ಗೆ ನನಗೆ ಸಾಲ ಸಿಗಾಕೊಂಡೆ. ನನಗೆ ಅರ್ಥ ಆಗ್ತಾ ಇಲ್ಲ, ಬಿಡಿಸಿಡ್ಬೇಕು ಅಂದ್ರೆ ಇವ್ರ ಬಳಸಿ ಮಾತಾಡೋದು ಅವ್ರ ಪರವಾಗಿ ಮಾತಾಡ್ತೀನಿ. ಅಲ್ಲ ಮೇಡಮ್, ಇವ್ರ ನಮ್ ಮಿಸಸ್ ಇದೆ. ಕುಡಿಯಕ್ಕೆ ಯೂಸ್ ಮಾಡಿದ್ರಾ? ಕುಡಿಯೋದು ಇಲ್ಲ ಮೇಡಮ್. ಬಾಲ ಕಟ್ಟಿದ್ರಾ? ಇಲ್ಲ ಮೇಡಮ್. ಮತ್ತೆ ಇನ್ಮೇಲೆ ನಾಚಿಕೆ ಯಾತಕ್ಕೆ? ಸಾಲ ಇದು 3ಕ್ಕೂ ಮಾಡಿದ್ರೆ ತಪ್ಪು. ಮನೆ ಕಟ್ಟಕ್ ಸಾಲ ಮಾಡಿದ್ರೆ ಬೇರೆಯವ್ರು ಕೊಡ್ಸಿರೋದನ್ನೇ ಸಾಲ ಮೇಡಮ್, ಅಷ್ಟೇನೆ. ಬೇರೆಯವ್ರಿಗೆ ಕೊಡ್ಸಿದ್ರಿ? ಯಾತಕ್ಕೆ? ಮದ್ವೆಗೆ ಅನ್ಬಿಟ್ಟು ಕೊಡ್ಸಿದ್ದು. ಅವ್ರ ತಂಗಿ ಮದ್ವೆ, ಅಕ್ಕನ ಮದ್ವೆಗ? ಅವ್ರ ನೆಂಟ್ರೆಸ್ಟ್ ಮದ್ವೆಗೆ. ನಿಮ್ದೇನು ಊರಿನ ಉಸಾಬ್ರಿ ಏನ್ ನಿಮ್ದು? ಬೇರೆಯವ್ರಿಗೆ ನೀವ್ ಯಾಕೆ ಸಾಲ ಕೊಡ್ತೀರಿ? ಅದ್ ನಮ್ ಮಿಸಸ್ ಏನೋ ಒಂದು ಒಳ್ಳೆ ಕಾರ್ಯ ಅಂತ ಒಂದು ಮಾಡ್ಸು, ನಮಗೂ ಒಂದು ಶ್ರೇಯಸ್ಸು ಅನ್ನೋದೊಂದು ಆಗುತ್ತೆ. ಸೊ ಮಿಸ್ಸಸ್ ಹೇಳಿದ್ದಕ್ಕೆ ಸಾಲ ಮಾಡಿದ್ರ ನೀವು? ಕೊಡ್ಸಿದ್ದು ಅವ್ರ ಮಿಸಸ್ ಕೊಡ್ಸು ಹೋಗ್ಲಿ, ಅವ್ರೇನು ಕಟ್ಕೊಂಡು ಹೋಗ್ತಾರೆ, ಏನು ಅಲ್ಲೆಲ್ಲ 8% 10% ಪಾಪ ಅವ್ರು ಯಾಕೆ ಅದೇ ಬದಲು ಇಲ್ಲೇ 3% ಕೊಡ್ತಾರೆ ಹಂಗಂತ ವಾಪಸ್ ಮಾಡ್ಲಿಲ್ಲ. ಯಾರಿಗೆ ಕೊಡ್ಸಿದ್ರು ಅವ್ರು ವಾಪಸ್ ಮಾಡ್ಲಿಲ್ಲ ಮೇಡಮ್. ಸರಿ, ಆಮೇಲೆ ಏನ್ ಮಾಡಿದ್ರಿ? ಊರ್ ಬಿಟ್ಟು ಓಡ್ ಬಂದ್ರ? ಆಮೇಲೆ ನನ್ಗೆ ಅಲ್ಲಿಂದ ಇದ್ ಮಾಡ್ಬೇಕಾದ್ರೆ ನನ್ಗೆ ಅದು ಸುಮ್ಮನೆ ಸಮಸ್ಯೆ ಆಗೋಯ್ತು. ನನ್ಗೆ ಮರ್ಯಾದೆ ಒಂದು ಇದು ಇಲ್ಲಪ್ಪ, ಸಮಸ್ಯೆಗೆ ಸಿಕ್ಕಾಕೊಳ್ಳೋದ್ರಲ್ಲಿ ನಮ್ ತಪ್ಪು ಇರುತ್ತೆ ಅಲ್ವಾ? ಸಮಸ್ಯೆ ತಾನಾಗ್ತಾನೆ ಬರಲ್ಲ, ನಾವೇನೋ ತಪ್ಪು ಮಾಡಿರ್ತೀವಿ, ಸಮಸ್ಯೆ ಸಿಗಾಕೋತೀವಿ. ಆ ತಪ್ಪೇನು? ಕೃಷ್ಣಮೂರ್ತಿ ಯಾರಪ್ಪ? ಮಂಜುನಾಥ್ ನನ್ನ ಫ್ರೆಂಡ್ಸ್. ಸರಿ. ಆಮೇಲೆ ಈಗ ಈ ನಡುವೆ ನಮ್ಮ ಮಿಸಸ್ ಏನೋ ನನಗೆ ಸಮಸ್ಯೆ ಇದೆ, ನಾವು ಒಂದಾಗಕ್ಕಾಗಲ್ಲ, ನನ್ಗೆ ದಯವಿಟ್ಟು ಬಿಟ್ಬಿಡು ಅಂತ, ದೂರ ಮಾಡು, ನನ್ನ ಒಂಟಿ ಜೀವನ ಮಾಡಬೇಕು, ಬಿಟ್ಬಿಡು ಅಂತ. ಆಮೇಲೆ ನಾನು ನಿಮ್ಮ ಇದಕ್ಕೆ ಇದು ಮಾಡಿದೆ, ಮೇಡಮ್ ಅವ್ರಿಗೆ ಏನೋ ಸಮಸ್ಯೆ ಇದೆ, ಒಂದ್ಸರಿ ಕೌನ್ಸಿಲಿಂಗ್ ಮಾಡಿಬಿಟ್ಟು ಕೇಳಿ ಅಂತ ಹೇಳೋಣ ಅಂತ ನನಗೆ ನಿಮಗೆ ಫೋನ್ ಮಾಡಿದೆ. ನನಗೆ ಫೋನ್ ಮಾಡಿದ್ರೆ ನಾನು ಕೌನ್ಸಿಲಿಂಗ್ ಮಾಡಿ, ನೀವು ಕೌನ್ಸಿಲಿಂಗ್ ಮಾಡೋಣ, ಕರ್ಕೊಂಡು ಬನ್ನಿ, ಆಮೇಲೆ ಇದು ಮಾಡೋಣ. ಸರಿ, ಊರವ್ರ ಮುಂದೆ ಯಾಕೆ ಕರ್ಕೊಂಡು ಹೋಗಿ ನಿಲ್ಸಿದ್ರಿ ಅವ್ರನ್ನ? ಅವತ್ತು ಇಲ್ಲಿ ಬಂದ್ವಿ, ಕರ್ಸಿದ್ರು, ಕೇಳೋಣ ಅಂದ್ಬಿಟ್ಟೆ ಬಂದಿದ್ವಿ. ಅವತ್ತು ಆಗ್ಲಿಲ್ಲ, ಇನ್ನೊಂದ್ ದಿವಸ ಬನ್ನಿ ಅಂತ ಹೇಳಿದ್ರು. ಈ ಮಧ್ಯೆ ಊರ್ ಮುಂದೆ ಕರ್ಕೊಂಡು ಹೋಗಿ ನಿಲ್ಸಿ? ಇಲ್ಲ, ಶನಿವಾರ ಪೇಪರ್ ಕೊಡಕ್ ಹೋಗಿದ್ಕೆ ಅವರು ಇವ್ರು ನಮ್ಮ ಮಾವರ್ ಏನಂದ್ರೆ, ಏನಪ್ಪ ಏನು ಎತ್ತ ವಿಚಾರ ಅಂತ. ಅವ್ರು ಅದನ್ನೇ ದೊಡ್ಡ ಅವಮಾನ ಅಂತಾರಲ್ರಿ.
ನೀವ್ ಯಾಕೆ ಬೇಡ ಅನ್ಸಿದೆ ಅವ್ರಿಗೆ? ಅದನ್ನ ನಾನು ಕೇಳಬೇಕು ಅಂತ ಮೇಡಮ್. ಆಮೇಲೆ ನಾನು ಆಸ್ಪತ್ರೆಗೆ ಕರೆದ್ರೂ ನಾನು ಬರಲ್ಲ ಅಂತಾರೆ. ಆಸ್ಪತ್ರೆಗೆ ಯಾತಕ್ಕಪ್ಪ? ಅದು ಚೆಕಪ್ ಮಾಡಿಸಿದ್ರೆ ಇವಾಗ ಏನಾದ್ರೂ ಸಮಸ್ಯೆ ಏನಾನ ಇದ್ರೆ ಬಗೆಹರಿಸ್ಕೊಳೋಣ ಅಂದ್ಬಿಟ್ಟು. ಏನ್ ಚೆಕಪ್? ಇಬ್ರು ಮಕ್ಕಳಾದ್ಮೇಲೆ ಏನ್ ಚೆಕಪ್? ಬೇರೆಯವ್ರ ಜೊತೆ ಸಂಬಂಧ ಇದೆಯಾ ನಿಮ್ ಹೆಂಡತಿನ ಅಂತ ಕೇಳಕ್ಕೆ ಅವ್ರನ್ನ ಕೇಳ್ಬೇಕು. ಡಾಕ್ಟರ್ ಕೇಳಿದ್ರೆ ಡಾಕ್ಟರ್ಗೆ ಹೆಂಗ್ ಗೊತ್ತಾಗುತ್ತೆ? ಅದನ್ನ ಕೇಳಿದೆ ಮೇಡಮ್. ಅದಕ್ಕೆ ಅವರು ಏನು ಹೇಳ್ತಾ ಇಲ್ಲ, ನಾನು ಒಂಟಿ ಜೀವನ ಬಿಟ್ಬಿಡು, ನನ್ನ ಪಾಡು ನಾನು ಬಿಟ್ಬಿಡು. ಈಗ ನಾನು ಒಂಟಿ ನಿನ್ ಡೈವರ್ಸ್ ಬೇಕು ತಾನೆ, ನಾನು ಸೈನ್ ಹಾಕ್ಬಿಡ್ತೀನಿ. ಡೈವರ್ಸ್ ಬೇಕು ಅಂತ ನೀವು ಕೇಳಿದ್ರ? ನೀನ್ ಏನಾನ ನಿನ್ ಜೀವನ ನೀನ್ ಏನಾನ ಮಾಡ್ಕೋ, ಡೈವರ್ಸ್ ಬೇಕಾದ್ರೆ ನಾನು ಸೈನ್ ಹಾಕಿಸ್ಕೊಡ್ತೀನಿ. ನೀನು ನಾನು ಡೈವರ್ಸ್ ಅಂತ ಇದು ಮಾಡ್ತೀಯಲ್ವ, ನನ್ನ ಜೀವನ ನಾನು ನೋಡ್ಕೊಬಿಟ್ರೆ ಮಕ್ಳ ಗತಿ ಏನು ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರೇನು ಹೇಳ್ತಾ ಇದಾರೆ, ನನ್ನ ಮಕ್ಕಳು ನಾನು ಸಾಕೋತೀನಿ. ನೀನು ಯಾವ ಧೈರ್ಯದ ಮೇಲೆ ನೀನು ಸಾಕೋತೀಯ? ಕೆಲಸ ಇದೆಯಲ್ಲಪ್ಪ, ಆ ಧೈರ್ಯ. ಎಷ್ಟು ಮೇಡಮ್, ಎಷ್ಟು ಸಂಪಾದನೆ ಮಾಡ್ಬೋದು ಮೇಡಮ್? ಎಷ್ಟು ಸಂಪಾದನೆ ಅಲ್ಲ, ನೀವ್ ಇದಕ್ ಮುಂಚೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ರಿ ಅನ್ನೋದ್ರ ಮೇಲೆ ಅದೆಲ್ಲ ಡಿಪೆಂಡ್ ಆಗುತ್ತಲ್ವೇನಪ್ಪ. ನಿಮ್ಮಿಂದ ಏನೋ ತಪ್ಪು ನಡೆದಿರೋ ಹೊತ್ತಿಗೆ ತಾನೆ ನಿಮ್ ಬಗ್ಗೆ ಬೇಜಾರಿದೆ ಅವ್ರಿಗೆ. ಏನೂ ಇಲ್ದೆ ಬೇಜಾರು ಬರ್ತೇನಪ್ಪ. ಏನು ಅಂತ ನಾನು ಅನುಭವಿಸಿದ ಸುಖ ಅಷ್ಟಲ್ಲೇ ಇದೆ ಅಂತಾರೆ. ಈಗ ನೀವು ಬೇಜವಾಬ್ದಾರಿಯಾಗಿದ್ರೆ ಅವ್ರು ನಿಮ್ ಜೊತೆ ಇದ್ರೇನು, ಒಂಟಿಯಾಗಿದ್ರೇನು? ನನಗಿಬ್ರು ಸರಿಯಾಗಿ ಇನ್ನೂ ಬಾಯಿ ಬಿಟ್ಟಿಲ್ಲ.